ಕ್ಲಚ್ ಪ್ಲೇಟ್ ಫೇಲ್ಯೂರ್ ಆಗಿ ಕಟ್ಟಡಕ್ಕೆ ಕ್ರೇನ್ ಗುದ್ದಿದೆ. ಬನಶಂಕರಿ ಕದಿರೇನಹಳ್ಳಿಯಲ್ಲಿ ತಡರಾತ್ರಿ ಆಗಿರುವಂತಹ ಘಟನೆ ಇದು. ಕ್ರೇನ್ ನಿಯಂತ್ರಣಕ್ಕೆ ಸಿಕ್ಕಿಲ್ಲ, ಹಿಂಬದಿಗೆ ಚಲಿಸಿದೆ. ಹಿಂಬದಿಯಿಂದ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ. ಕಟ್ಟಡಕ್ಕೆ ಹಾನಿಯಾಗಿದೆ ಅಂತ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಕೆಲಕಾಲ ರಸ್ತೆಯಲ್ಲೇ ಕ್ರೇನ್ ನಿಂತಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಗಮನಿಸ್ತಾ ಇದ್ದೀರಿ, ಕ್ಲಚ್ ಪ್ಲೇಟ್ ಫೇಲ್ಯೂರ್ ಆಗಿದ್ರಿಂದ ಈ ಒಂದು ಅನಾಹುತ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯ ಹಾನಿಯಾಗಿಲ್ಲ, ಆದರೆ ಕಟ್ಟಡಕ್ಕೆ ಹಾನಿಯಾಗಿದೆ. ನಮ್ಮ ಪ್ರತಿನಿಧಿ ರಾಚಪ್ಪ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡು. ನಿನ್ನೆ ರಾತ್ರಿ ಬನಶಂಕರಿಯ ಕದಿರೇನಹಳ್ಳಿ ಕ್ರಾಸ್ ಬಳಿ ಕ್ರೇನ್ ಅಪಘಾತ ಸಂಭವಿಸಿ ಇಡೀ ಕಟ್ಟಡ ಸದ್ಯಕ್ಕೆ ಹಾನಿಗೆ ಒಳಗಾಗಿರುವಂಥದ್ದು. ಅಂದರೆ ರಾತ್ರಿ 2 ಗಂಟೆ ಸುಮಾರಿಗೆ ಬೃಹದಾಕಾರದ ಕ್ರೇನ್ ಒಂದು ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆಯಿಂದ ಬನಶಂಕರಿ ಕಡೆಗೆ ತೆರಳುತ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಈ ಕದಿರೇನಹಳ್ಳಿ ಕ್ರಾಸ್ ಬಳಿಯ ಒಂದು ಅಪ್ಪು ಬರುತ್ತಲ್ಲ, ಆ ಅಪ್ಪು ಬಂದಂತಹ ವೇಳೆಯಲ್ಲಿ ಆ ಬೃಹದಾಕಾರದ ಕ್ರೇನ್ನ ಒಂದು ಕ್ಲಚ್ ಪ್ಲೇಟ್ ಫೇಲ್ಯೂರ್ ಆಗುತ್ತೆ. ಅದು ಫೇಲ್ಯೂರ್ ಆದ ತಕ್ಷಣ ಅದು ಚಾಲಕನ ಒಂದು ನಿಯಂತ್ರಣಕ್ಕೆ ಸಿಗೋದಿಲ್ಲ. ಏಕಾಏಕಿ ಅದು ವಾಪಸ್ ಹಿಂಬದಿಯಲ್ಲಿ ಚಲಿಸೋದಕ್ಕೆ ಶುರುವಾಗುತ್ತೆ. ಅದು ಬಂದಂತಹ ಫೋರ್ಸಲ್ಲಿ ಈ ಮೀಡಿಯನ್ ಇತ್ತಲ್ಲ, ಮೀಡಿಯನ್ನಲ್ಲಿ ಇದ್ದಂತಹ ಒಂದು ಲೈಟ್ ಕಂಬವನ್ನು ಕೂಡ ಡಿಕ್ಕಿ ಹೊಡೆಯುತ್ತೆ. ಲೈಟ್ ಕಂಬ ನೆಲಕ್ಕೆ ಉರುಳಿ ಬೀಳುತ್ತೆ. ಅದಾದ ಬಳಿಕವಾಗಿ ಸುಮಾರು ಒಂದು ಹತ್ತತ್ರ 60ರಿಂದ 70 ಮೀಟರ್ ಅಷ್ಟು ಹಿಂದಕ್ಕೆ ಚಲಿಸಿ ಇಲ್ಲಿ ರಸ್ತೆ ಬದಿಯಲ್ಲಿ ಇದ್ದಂತಹ ಒಂದು ಬಿಲ್ಡಿಂಗಿಗೆ ಕ್ರೇನ್ ಗುದ್ದಿರುವಂಥದ್ದು. ಕ್ರೇನ್ ಗುದ್ದಿದಂತಹ ರಭಸಕ್ಕೆ ಇಡೀ ಬಿಲ್ಡಿಂಗ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಅವಶೇಷದಂತಾಗಿರುವಂಥದ್ದನ್ನ ಕಾಣ್ತಾ ಇದ್ದೀರಾ. ಅಂದರೆ ಈ ಬಿಲ್ಡಿಂಗಲ್ಲಿ ಒಂದು ಕುಟುಂಬ ವಾಸ ಇರುತ್ತೆ. ಮೇಲ್ಭಾಗದಲ್ಲಿ ಕೆಳಗೆ ಒಂದು ಸಣ್ಣದೊಂದು ಅಂಗಡಿಯನ್ನು ಮಾಡ್ಕೊಂಡಿರ್ತಾರೆ. ಅದು ಅವರ ಒಂದು ಜೀವನಕ್ಕೆ ಆಧಾರವಾಗಿರುತ್ತೆ. ಅದರ ಜೊತೆಗೆ ಮನೆಯಲ್ಲಿ ವಾಸ ಇದ್ದಂಥ ಸಂದರ್ಭದಲ್ಲಿ 2 ಗಂಟೆಗೆ ಕ್ರೇನ್ ಬಂದು ಡಿಕ್ಕಿ ಹೊಡೆದಂಥ ರಭಸಕ್ಕೆ ಒಂದು ರೀತಿಯಾಗಿ ಭೂಕಂಪ ಆದಂಥ ರೀತಿಯಲ್ಲಿ ಅನುಭವ ಆಗಿತ್ತು ಅನ್ನೋದನ್ನ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಅಂದರೆ ಮನೆಯಲ್ಲಿ ಮಲಗಿರ್ತಾರೆ, ಏನಾಯಿತು ಅಂತ ಬಂದು ಕಿಚನಿಂದ ನೋಡಿದಂಥ ಸಂದರ್ಭದಲ್ಲಿ ಒಂದು ಕ್ರೇನ್ ನಿಂತಿರುತ್ತೆ. ಆ ಕ್ರೇನ್ ಗೋಡೆಗೆ ಗುದ್ದಂಥ ಪರಿಣಾಮದಿಂದಾಗಿ ಗೋಡೆ ನಜ್ಜುಗುಜ್ಜಾಗಿರುತ್ತೆ. ಬಹುಶಃ ಇಡೀ ಕುಟುಂಬಕ್ಕೆ ಒಂದು ಆಘಾತ ಎದುರಾಗುತ್ತೆ. ಯಾಕಂದರೆ ವಾಸ ಇದ್ದಂತಹ ಮನೆ ಜೊತೆಗೆ ಜೀವನಕ್ಕೆ ಆಧಾರ ಆಗಿದ್ದಂತಹ ಅಂಗಡಿ ಎರಡನ್ನೂ ಕೂಡ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿದೆಯಲ್ಲ ಅಂತ ಹೇಳಿ ಆತಂಕಕ್ಕೆ ಕೂಡ ಒಳಗಾಗಿರುವಂಥದ್ದು. ಗಮನಿಸ್ತಾ ಇದ್ದಿಲ್ಲ ಈ ಕ್ರೇನ್ನ ಡಿಕ್ಕಿಯ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅಂತೇಳಿ. ಗೋಡೆ ಸಂಪೂರ್ಣವಾಗಿ ನಜ್ಜುಗುಜ್ಜು ಆಗಿರುವಂಥದ್ದು. ಅಂದರೆ ಅದೃಷ್ಟವಶಾತ್ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಣಾಪಾಯ ಆಗಿಲ್ಲ ನಿಜ, ಆದರೆ ಇಡೀ ಕುಟುಂಬ ಈಗ ಈ ಇಡೀ ಬಿಲ್ಡಿಂಗನ್ನು ತೆರವು ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಡೀ ಕಟ್ಟಡ ಡ್ಯಾಮೇಜ್ ಆಗಿರುವಂಥದ್ದು. ಅಂದರೆ ಈ ಕದಿರೇನಹಳ್ಳಿ ಬ್ರಿಡ್ಜ್ ಬಳಿ ಪದೇ ಇಂಥದ್ದೇ ಒಂದು ಅಪಘಾತಗಳು ನಡೀತಾ ಇರುತ್ತೆ ಅನ್ನೋದು ಕುಟುಂಬಸ್ಥರು ಹಾಗೆಯೇ ಸ್ಥಳೀಯರ ವಾದ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಡೌನ್ ಇದೆ, ಸರಿಯಾದಂಥ ಒಂದು ರಸ್ತೆಯ ನಿರ್ವಹಣೆ ಮಾಡಲಾಗ್ತಿಲ್ಲ. ಅಲ್ಲಿರುವಂಥ ಮೋರಿ ಆಗಿರ್ಬೋದು ಎಲ್ಲವನ್ನು ಕೂಡ ಹಾಗೆ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಮಳೆ ಬಂದಾಗ ಅಂತೂ ವೆಹಿಕಲ್ಗಳು ನಿಯಂತ್ರಣಕ್ಕೆ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಘಟನಾ ಸ್ಥಳಕ್ಕೆ ಈಗಾಗಲೇ ಬನಶಂಕರಿ ಸಂಚಾರ ಠಾಣೆ ಪೊಲೀಸರು ಭೇಟಿಯನ್ನು ಕೊಟ್ಟು ಇಲ್ಲಿ ಅಪಘಾತ ಆಗಿದ್ದಂತಹ ಕ್ರೇನನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪ ಜಿನಾಯ್ಕ್, TV9 ಬೆಂಗಳೂರು.